ನಕ್ಷತ್ರ ಬಂದ್ಯಾ? ಹೊರಡೋಣವಾ? ಅಮ್ಮ, ನಾನು ಇವ್ರನ್ನೆಲ್ಲ ಬಿಟ್ಬಿಟ್ಟು ಬರ್ತೀನಿ. ಡ್ರೈವರ್ಸ್ ಇರೋದು ಯಾಕೆ ಭೂಪತಿ? ಅವ್ರಿಗೆ ಹೇಳು ಬಿಟ್ಟು ಬರ್ತಾರೆ. ಬಿಡೋಕ್ಕಿಂತ ಮುಂಚೆ ಕೊನೆಯದಾಗಿ ಒಂದು ಕೆಲಸ ಬಾಕಿ ಇದೆಯಮ್ಮ. ಇವಳನ್ನ ಬಿಟ್ಟು ಆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಅದಕ್ಕೆ ಊಟಕ್ಕೆ ನನಗೋಸ್ಕರ ಕಾಯ್ತಾ ಇರಬೇಡಿ. ಅಜ್ಜಿ, ನಕ್ಷತ್ರ ಹಾಗಿಲ್ಲ ಬಿಡು, ನಾನು ಹಿಂದೆ ಕೂರ್ತೀನಿ. ಯಾಕಪ್ಪ ಇಷ್ಟು ದೊಡ್ಡ ಮನೇಲಿ ಒಂದ್ ಕರ್ಪೂರ ತುಂಡ್ ಸಿಗಲ್ವಾ? ಬೆಂಕಿ ಪಣ್ಣನು ಅಲ್ಲೇ ಇತ್ತು, ತಗೊಳ್ಳಿ. ಅಯ್ಯೋ ತಗೊಳ್ಳಿ ಅಂದ್ರೆ ತಗೋಬೇಕು, ತಗೊಳ್ಳಿ. ಏನೇ ಹಾಗೆ ನೋಡ್ತಾ ಇದ್ಯಾ? ನಾನ್ ನೋಡೋ ತರಾನೇ ನೋಡ್ತಾ ಇದ್ದೀನಿ. ತಿಂದು ಕೊಬ್ಬು ಜಾಸ್ತಿ ಆಗಿರ್ಬೇಕು. ಮನೆಗ್ ಬಾ, ನೋಡ್ಕೋತೀನಿ. ಅಪ್ಪ ಮಗಳು ಇಬ್ರು ಸ್ವಲ್ಪ ಸುಮ್ನೆ ಕೂತ್ಕೊಳ್ತೀರಾ? ಎಲ್ಲ ಮುಗಿದ್ರು ನಿಮ್ ಜಗಳ ಮಾತ್ರ ಇನ್ನೂ ಮುಗ್ದಿಲ್ಲ. ಬೆಳಗ್ಗೆಯಿಂದ ನನ್ಗಂತೂ ಸಾಕ್ ಹೋಗಿದೆ. ನಮಸ್ಕಾರ. ನಮ್ ವೆಡ್ಡಿಂಗ್ ಪ್ಲಾನರು ನಾಳೆ ಫ್ರೀ ಆಗಿದ್ರು, ಅವ್ರನ್ನ ಕರ್ಕೊಂಡು ನಿಮ್ ಮನೆಗೆ ಬರೋಣ ಅಂತಿದ್ದೆ. ನಾವೆಷ್ಟೇ ಮದ್ವೆ ಬಗ್ಗೆ ಮಾತಾಡಿದ್ರು ಅವರು ಜೊತೆಗಿದ್ರೆ ಏನ್ ಬೇಕು ಏನ್ ಮಾಡ್ಬೋದು ಅಂತ ಐಡಿಯಾ ಸಿಗುತ್ತೆ. ಓಕೆ ಬನ್ನಿ, ನಾನು ಮನೇಲೇ ಇರ್ತೀನಿ. ಅಂದ್ಹಾಗೆ ಆರ್ತಿನೂ ಜೊತೆಗೆ ಬರ್ತೀನಿ ಅಂತ ಹೇಳ್ತಿದ್ಲು. ಮದುವೆ ಬಗ್ಗೆ ಮಾತಾಡ್ಬೋದು, ಹಾಗೆ ನಕ್ಷತ್ರನೂ ನೋಡ್ಕೊಂಡು ಹೋಗ್ಬೋದು ಅಂತ. ನಮ್ಮ ಹುಡುಗಿ ಹುಷಾರಾಗಿದ್ದಾಳಲ್ವಾ? ಅವಳಾಗ್ಲೇ ಮನೆಗೆ ಹೋದ್ಲು. ಮನೇನಾ? ಯಾವ ಮನೆ ಬೀಗ್ರೆ? ಅವ್ರಪ್ಪ ಬಂದು ಕರ್ಕೊಂಡು ಹೋದ್ರು. ಅಪ್ಪನಾ? ಹಾಗಾದ್ರೆ ನಕ್ಷತ್ರ ನಿಜವಾದಪ್ಪ ಅಮ್ಮ ಯಾರು ಅಂತ ಗೊತ್ತಾಯ್ತಾ? ಅವರೇ ಬಂದಿದ್ರಾ? ಇಲ್ಲ, ಅದೇ ತುಕಾರಾಮ್ ಅಂತ, ಅವ್ರ ಜೊತೆ ಹೋದ್ಲು. ವಾಟ್? ಆ ಮನುಷ್ಯ ನಿಮ್ಮನೆಗೆ ಬಂದು ನಕ್ಷತ್ರನ ಕರ್ಕೊಂಡು ಹೋದ್ನಾ? ಅವನಿಗಿದ್ದಕ್ಕಿದ್ದಂಗೆ ಅವನ ಮಗಳ ಬಗ್ಗೆ ಪ್ರೀತಿ ಹೇಗೆ ಬಂತು? ಭೂಪತಿ ಹೇಗೆ ಕಳಿಸ್ಕೊಟ್ಟ? ಅವ್ರ ಮಗಳು ಅವ್ರು ಕರ್ಕೊಂಡು ಹೋದ್ರು. ನೀವು ನಿಮ್ಮ ಮಗಳು ಮದುವೆ ವಿಷಯ ಮಾತಾಡೋಕ್ಕೆ ಅಂತ ಕಾಲ್ ಮಾಡಿದ್ದೀರಾ, ಅದ್ರ ಬಗ್ಗೆ ಮಾತಾಡಿ. ಸೊ ಎಷ್ಟೊತ್ತಿಗೆ ಬರ್ತೀರಾ ನಾಳೆ? ಅದೇ ಅರೌಂಡ್ 10:30 ಆಗುತ್ತೆ. ನನಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ನೋ ಪ್ರಾಬ್ಲಮ್, ಇಡೀ ದಿನ ಮನೇಲೇ ಇರ್ತೀನಿ. ನನಗಿನ್ನೇನು ಬೇರೆ ಪ್ಲಾನ್ಸ್ ಇಲ್ಲ, ಎಷ್ಟೊತ್ತಿಗಾದ್ರೂ ಬನ್ನಿ. ಸರಿ, ನಾಳೆ ಸಿಗೋಣ ಹಾಗಾದರೆ. ಓಕೆ, ನಮಸ್ತೆ. ಅಮ್ಮ, ಅಪ್ಪ ನನ್ನ ನಿಜವಾಗ್ಲೂ ಮನೆ ಕರ್ಕೊಂಡು ಹೋಗ್ತಾರೆ. ಹೋಗಣೆ,
ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಗೊತ್ತಾ. ನಿಜ ಹೇಳ, ನನಗೆ ನಂಬೋಕಾಗ್ತಿಲ್ಲ. ಏನ್ರಿ ಅದು ಗುಸುಗುಸು? ಜೋರ ಮಾತಾಡಿ, ನಮಗೂ ಕೇಳಲಿ. ಅಂಥದ್ದೇನೂ ಇಲ್ಲ ರೀ, ಅಮ್ಮ ಮಗಳು ಏನೋ ಮಾತಾಡ್ತಿದ್ವಿ ಅಷ್ಟೇ. ಅಮ್ಮ ಮಗಳಂತೆ ನಾನ್ ತಲೆ. ಈ ದರಿದ್ರಕ್ಕ ಪನಿಷ್ಠಕ್ಕೆ ಅಮ್ಮ ಅನ್ನಿಸ್ಕೊಳ್ಳೋ ಬದಲು ಎಲ್ಲಾದ್ರೂ ಹಾಡ್ ಬಾವಿಗೆ ಬಿದ್ದು ಸಾಯ್ಬಾರ್ದಾ? ಏನ್ ಬೇಕು ಹೇಳಿ? ಏನಿಲ್ಲ, ಸುಮ್ನೆ ಒತ್ತಿ ನೋಡ್ತಾ ಇದ್ದೆ. ಒತ್ತಿ ನೋಡಕ್ ಅದೇನ್ ಮಾವಿನಕಾಯ? ಸುಮ್ನೆ ಕುತ್ಕೊಳ್ಳಜ್ಜಿ, ಕಾರ್ ಕೆಟ್ಟೋದ್ರೆ ಕಷ್ಟ. ಏನು ನನಗ್ ಗೊತ್ತಿಲ್ದಿರ ಕಾರ? ನಾನು ಇದನ್ನೆಲ್ಲ ಒತ್ತಿದ್ರೆ ಏನ್ ಕಾರ್ಗ್ ರೆಕ್ಕೆ ಬಂದ್ ಗಾಳಿಲಾರತ್ತಾ? ಹಾರ್ಕೊಂಡು ಹೋಗ್ಬೋದು. ಹೌದಾ? ಒಂದ್ 20 ಲಕ್ಷ ಇರ್ಬೋದೇನತ್ತ ಕರಮ್ಮ? 20 ಲಕ್ಷಕ್ಕೆ ಈ ಕಾರ್ ಬರ್ಬೋದೇನಾ? ಎಷ್ಟಾದ್ರೂ ಇರ್ಲಿ, ನಿಂಗ್ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಮ್ಮ. ಮೆತ್ತಿಗೆ ನಾನ್ ಕರ್ಕೊಂಡ್ ಬರ್ತೀನಪ್ಪ. ಪರವಾಗಿಲ್ಲಮ್ಮ. ಹುಷಾರು, ಬಿದ್ದೋಗುತ್ತೆ. ಎಷ್ಟ್ ಚೆನ್ನಾಗಿದೆ. ಒಳಗಡೆ ತಣ್ಣನೆ ಗಾಳಿ ಏನು, ರೇಡಿಯೋ ಏನು, ಸೀಟ್ ಹಿಂದೆ ಮುಂದೆ ಹೋಗೋದೇನು. ಆಹಾ ಲೇ ತುಕಾರಮ್ಮ, ಹಿಂಗಿದ್ರು 20 ಲಕ್ಷ ರೂಪಾಯಿ ಬರುತ್ತೆ. ನಾವು ಇಂಥದೊಂದ್ ಕಾರ್ ತಗೊಂಡು ಜುಮ್ ಅಂತ ಓಡಾಡ್ಕೊಂಡಿರೋಣ ಕಣೋ. ನಿನ್ ಬಾಯಿಗಿಷ್ಟು ಮೌ 20 ಲಕ್ಷ ಅಂತ ಬಡ್ಕೋಬೇಡ. ನೀನ್ ಹಾಗ ಅಂದೆ ನನ್ನ ಸಿಕ್ಕಾಕ್ಸ್ತೀಯ ಅನ್ಸ್ತಿದೆ. ಕಾರಲ್ಲೂ ಹಂಗೆ ಮಾಡ್ದೆ. ಮೊದ್ಲೇ ಭೂಪತಿ ಕೆಂಡ ಕಾರ್ತಿದ್ದಾನೆ. ಒಂದ್ ಚಿಕ್ಕ ಕರ್ಮಾನ ಬಂದ್ರು ಎಲ್ಲ ಎಕ್ಕುಟ್ಟೋಗುತ್ತೆ. ಆಯ್ತಾಯ್ತು, ಇನ್ನೇನು ಕೇಳಲ್ಲ. ಈ ಕಾರ್ ತಗೊಳ್ತೀಯಲ್ವೋ ಅಷ್ಟೇ ಹೇಳು. ಓ 20 ಲಕ್ಷಕ್ಕಿಂತ ಕಾರೆಲ್ಲ ಬರಲ್ಲ. ಮೊದ್ಲು ಕೈಗೆ ದುಡ್ಡು ಬರ್ಲಿ, ಆಮೇಲೆ ಮಿಕ್ಕಿದ್ ನೋಡೋಣ. ಕಾರಂತೆ ಕಾರು, ನಡಿ. ಬರ್ತದೆ, ಮೆತ್ತಗ್ ಜಾರ್ಕೋ. ಮುಖ ಮುಚ್ಕೊಂಡ್ರು ಕಾಣಿಸ್ತೀರ. ಗೆದ್ವಿ ಅಂತ ತುಂಬಾ ಬೀಗ್ಬೇಡಿ. ನಿಮ್ಮೇಲ್ ಯಾವಾಗಲೂ ಕಣ್ಣಿಟ್ಟೇ ಇಟ್ಟಿರ್ತೀನಿ. ನನ್ ಮಗಳನ್ನ ನನ್ ಮನೆ ಕರ್ಕೊಂಬಂದಿದ್ದೀನಿ. ಅದ್ರಲ್ಲಿ ನಿಂದೇನ್ ಬದ್ನೆಕಾಯಿ ನಂಬೋದು ಬಿಡೋದು? ಅವಳನ್ನ ಹೇಗ್ ನೋಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಗೊತ್ತಿದ್ರೆ ತುಂಬಾ ಒಳ್ಳೇದು ಅಂಕಲ್. ಇಲ್ಲ ಅಂದ್ರೆ ಹೇಳಿ, ಕಲ್ಸ್ಕೊಟ್ಟು ಹೋಗ್ತೀನಿ. ಅವಳಿಗೆ ಏನ್ ಮಾಡಿದ್ರು ನಡೆಯುತ್ತೆ, ಯಾರಿಗೂ ಗೊತ್ತಾಗಲ್ಲ ಅಂತ ಮಾತ್ರ ಅನ್ಕೊಂಬೇಡಿ. ಅವಳಿಗಂದಿದ್ದು ಅನ್ನಿಸ್ಕೊಂಡ್ಲು, ಬೈದಿದ್ದು ಬೈಸ್ಕೊಂಡ್ಲು, ಸುಮ್ಮನಾಗಿರ್ತಿದ್ಲು. ಆದ್ರೆ ಇವಾಗ ಮಾತ್ರ ಹಾಗಿಲ್ಲ. ಅವಳ ಜೊತೆ ನಾನಿದ್ದೀನಿ. ಅವಳು ಸುಮ್ಮನಾದ್ರೂ ನಾನ್ ಸುಮ್ಮನೆ ಬಿಡಲ್ಲ ನಿಮ್ಮಿಬ್ಬರನ್ನು. ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬೀಳ್ಬೇಕು. ಅವಾಗಿರೋದು ನಿಮ್ಮಿಬ್ರಿಗೂ. ಲೈಫಲ್ಲಿ ಇನ್ನೊಂದ್ಸತಿ ಅವಳ ತಂಟೆಗೆ ಹೋಗ್ಬಾರ್ದು. ಹಾಗೆ ಮಾಡ್ಬಿಡ್ತೀನಿ.
ಏನು ಈ ಥರ ಎಲ್ಲ ಹೇಳಿ ಹೆದರ್ಸ್ತಾ ಇದೆಯಾ? ಹೆದರ್ಸ್ತಾ ಇದ್ದೀನಿ ಅನ್ಕೊಳ್ಳಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅನ್ಕೊಳ್ಳಿ, ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಿಮ್ಮ ಆದ್ರೆ ಒಂದು ಮಾತು ಮಾತ್ರ ಸತ್ಯ ತುಕಾರಾಮ್ ಅಂಕಲ್, ಅವಳಿಗಿಲ್ಲಿ ಒಂದು ಕ್ಷಣ ಕಷ್ಟ ಆದ್ರು, ಅವಮಾನ ಆದ್ರು ನಾನು ಮಾತ್ರ ಸುಮ್ಮನೆ ಇರಲ್ಲ. ನಿಮ್ಮನ್ನು ಏನ್ ಮಾಡ್ತೀನೋ ನನಗೇ ಗೊತ್ತಿಲ್ಲ. ಸೊ ಪ್ಲೀಸ್ ಅಂತ ಕೆಟ್ಟ ಸಾಹಸಕ್ಕೆ ಕೈ ಹಾಕಕ್ ಹೋಗ್ಬಿಡಿ. ಏನೋ ಇವನು ನಮ್ಮನೆಗ್ ಬಂದು ನಮ್ಗೆ ಧಮ್ಕಿ ಹಾಕ್ತಾನೆ. ಮೊದ್ಲಾಗಿದ್ರೆ ಅವನ್ ಕತ್ತಿನ ಪಟ್ಟಿ ಹಿಡಿದು ಹೊರಗ್ ದುಡ್ತಿದ್ದೆ, ಆದ್ರೆ ಈಗ ಏನ್ ಮಾಡೋದು? ಹೊಡವನ್ ಕೋಪ ದೌಡೆಗ್ ಮೂಲ. ಯಾರು ಅಂತ ಗೊತ್ತಾದ್ಮೇಲೆ ಮುಟ್ಟದ್ ಬಿಡು, ಜೋರಾಗಿ ಧ್ವನಿ ಎತ್ತಕ್ಕೂ ಭಯ ಆಗತ್ತೆ. ದುಡ್ಡಿರೋನು ಏನ್ ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ಸ್ವಲ್ಪ ತಗ್ಗಿ ಬಗ್ಗಿ ಇರೋಣ. ಶ್ವೇತಂಗೂ ಇವನ್ಗೂ ಮದ್ವೆ ಅಂತ ಆಗ್ಲಿ, ಆಮೇಲೆ ಆ ಪೀಡೆಗೆ ಒಂದು ಗತಿ ಕಾಣಿಸ್ತೀನಿ. ಅಮ್ಮ, ಇದರಲ್ಲಿ ವಿಟಮಿನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇದೆ, ಆಮೇಲೆ ಇದರಲ್ಲಿ ಪೇನ್ ಕಿಲ್ಲರ್ಸ್ ಇದೆ, ತೊಳಿ. ಬೆಳಿಗ್ಗೆ ತಿಂಡಿ ಆದ್ಮೇಲೆ, ಮಧ್ಯಾಹ್ನ ಊಟ ಆದ್ಮೇಲೆ, ಆಮೇಲೆ ರಾತ್ರಿ ಸಿರಪ್ ಒಂದಿದೆ, ಸಿರಪ್ ಕೊಟ್ಬಿಡಿ. ಆಮೇಲೆ ನಂಗೆ ಗೊತ್ತು ಬಿಡು ಮರೆಯ, ನಾನು ತಗೋತೀನಿ, ನಂಗೇನಷ್ಟು ಮಾತ್ರ ಗೊತ್ತಾಗಲ್ವಾ? ನೀನ್ ಎಷ್ಟ್ ಚೆನ್ನಾಗಿ ತಗೋತೀಯ, ಏನ್ ತಗೋತೀಯ ಅಂತ ನನಗೆ ಗೊತ್ತಿರೋದಕ್ಕೆ ಅಮ್ಮಂಗೆ ಹೇಳ್ತಾ ಇರೋದು. ಅಮ್ಮ, ಈಗ್ಲೇ ಹೇಳ್ತಾ ಇದೀನಿ, ಟ್ಯಾಬ್ಲೆಟ್ ತಗೊಳ್ಳೋದ್ರಲ್ಲಿ ದೊಡ್ಡ ಕಳ್ಳಿ ಇವಳು. ಟ್ಯಾಬ್ಲೆಟ್ ಕೊಟ್ಟು ಹೊರಗಡೆ ಬರ್ತಿದ್ದಾಗೇನೆ ಕಿಟಕಿಯಿಂದ ಆಚೆ ಎಸ್ಬಿಡ್ತಾಳೆ. ನೀವ್ ಅಲ್ಲೇ ನಿಂತು ಅವಳು ತಗೊಳ್ಳೋವರೆಗೂ ಇರಿ, ಇಲ್ಲ ಅಂದ್ರೆ ಕಷ್ಟ ನೋಡಿ. ಏ ಅಮ್ಮ, ಇವನ್ ಬರೀ ಸುಳ್ಳು ಹೇಳ್ತಿದ್ದಾನೆ, ನಾನು ಹಾಗೆಲ್ಲ ಮಾಡಲ್ಲ. ಆಹಾಹಾ, ಸುಳ್ಳಂತೆ ಸುಳ್ಳು. ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ಜ್ವರ ಅಂತ ಏನಾದ್ರೂ ನಿನಗೆ ಮಾತ್ರೆ ಕೊಟ್ರೆ ಅದನ್ನ ದಿಮ್ ಕೆಳಗೋ ಮಂಚದ ಕೆಳಗೋ ಬಚ್ಚಿಟ್ಟು ತಪ್ಪಿಸ್ಕೊಳ್ತಿದ್ದೆ.